ಮಾರ್ನಿಂಗ್ ಎಲ್ರಿಗೂ. ನಾವು ಬೆಳಗ್ಗೆನೇ ಎದ್ದು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಟಿಫನ್ ತಿಂದಮೇಲೆ ಒಂದು ಒಳ್ಳೆ ಟೀ ಕುಡಿದ್ರೆ ಮಜಾನೇ ಬೇರೆ ಅಲ್ಲ. ಹಾಕೋ ಬಿಚ್ಚಿ. ಫುಲ್ಲು ಕ್ಲೀನ್ ಮಾಡೋಣ. ಫುಲ್ಲು ಗಲೀಜಾಗವನೆ. ಊರಿಗೆ ಹೋಗ್ಬೇಕು. ಕ್ಲೀನಿಂಗ್ ಟೈಮ್. ಹೋಗಿ ಸ್ನಾನ ಮಾಡ್ಕೋಬೇಕು ಚಾಮು. ಬರಲ್ಲ ನೀನು ಊರಿಗೆ. ನಾವು ಹೋಯ್ತೀವಿ. ಹೋಗು. ನಾವು ಊರಿಗೆ ಹೋಯ್ತೀವಿ, ನೀನು ಬಿಟ್ಬಿಟ್ಟು ಹೋಯ್ತೀವಿ. ಚೋಟು ಇಲ್ಲೇ ಇರಲಿಮ್ಮ. ಹಾಂ ಚೋಟು ಬೇಡ, ಅವನು ಇಲ್ಲೇ ಇರಲಿ. ಬುಧವಾರದಿಂದ ಡಯಟು. ಸೊ ಏನಿದ್ರು ಇನ್ನೊಂದು 3 ದಿನ ಸಕ್ಕರೆ ಎಲ್ಲ ತಿಂದ್ಬಿಡ್ಬೇಕು, ಆಮೇಲೆ ತಿನ್ನಲ್ಲ. ಹಾಕೊಂಡಿದ್ದೀನಿ ಫುಲ್ ಚಾರ್ಜ್ ಸಾಕು. ಬುಕ್ ಮಾಡ್ದಾ? ನಾವೀಗ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಸ್ಕೂಲ್ ಇದೆ ಬುಧವಾರ. ಸೊ ಜಾಯ್ನಿಂಗ್. ಅವನಿಗೆ ಬ್ಯಾಗು ಬಾಟಲ್ಸ್ ಎಲ್ಲ ತೊಗೊಂಡು ಬಿಗಿನಿಂಗ್ ಆಗಲಿ. ಡಿ ಮಾರ್ಟ್ ಇಸ್ ಎವ್ರಿ ಟೈಮ್ ಫುಲ್ ಇನ್ ಸ್ಯಾಮ್ಸಂಗ್. ಹಲೋ, ಬ್ಯಾಗ್ ತಗೋ ಅಂತ ಹೇಳಿದ್ರು ಚೋಟುಗೆ. ನೀನೇ ಬ್ಯಾಗ್ ತೊಗೊಂಡು. ಲಂಚ್ ಬ್ಯಾಗ್. ಹಾಂ ಲಂಚ್ ಬ್ಯಾಗ್ ಇದು. ಅದು ಕೊಡಬೇಕಾ? ಹೌದಾ? ಬ್ಯಾಗು ಅಷ್ಟು ದೊಡ್ಡದು ಬೇಡ ಕಣೆ, ತುಂಬ ದೊಡ್ಡದಾಯ್ತು. ಮಗನಿಗೆ ಬ್ಯಾಗು ನೋಡಾಯ್ತು. ಮಾರ್ವಲ್ಸ್, ಆಮೇಲೆ ಬಾಕ್ಸ್, ಆಮೇಲೆ ಇದು ಬ್ಯಾಗು ಅವೆಂಜರ್ಸ್. ಇದು ಸುಮ್ಮನೆ ಸ್ನ್ಯಾಕ್ಸ್ ಬಾಕ್ಸ್ ಅಂತ ತಗೊಂಡಿದ್ದೀನಿ. ನಾಟ್ ದಿ ಫೈನಲ್ ಒನ್. ಸ್ನ್ಯಾಕ್ಸು ಮತ್ತು ನಾರ್ಮಲ್ ಎರಡು ಹಾಕ್ಬೇಕಾ? ಹಾಂ, ಇದು ಸ್ನ್ಯಾಕ್ಸ್ ಬಾಕ್ಸ್. ಹೌದಾ? ಓಕೆ. ಬಾಟಲ್ ನೋಡಿ, ಕುಡಿಯೋ ಬಾಟ್ಲು ಎಲ್ಲಿದೆ? ಕುಡಿಯೋ ಬಾಟ್ಲು ಅಷ್ಟು ದೊಡ್ಡದಲ್ಲ ಬೇಡ ಕಣಿ, ಮಕ್ಳಿಗೆ ತಿನ್ನೋ ಥರ ಅದು ನೋಡಿ. ಸಿಪ್ಪರ್ ಬಾಟ್ಲ ಇಲ್ಲ ಹೆಂಗೆ ಅವನಿಗೆ? ಬ್ಯಾಗು ಅವೆಂಜರ್ಸ್ ಬ್ಯಾಗು, ನ್ಯಾಪ್ಕಿನ್ನು. ಸುಮ್ಮನೆ ಸ್ನ್ಯಾಕ್ ಬಾಕ್ಸ್ ಅಂತ ತಗೊಂಡಿದ್ದೀವಿ. ಇದೊಂದು ಫೇವ್ರೆಟ್ ಜೆಲಿ ವಾಟರ್ ಬಾಟಲ್. ನನ್ನ ಮಗಂದು ಶಾಪಿಂಗ್ ಎಲ್ಲ ಆಯಿತು. ನನ್ನ ಮಗಂದು ಬ್ಯಾಗು ಅವನ ಕೊಡ್ತಾನೋ ಇಲ್ಲೋ, ನಾನೇ ಎಲ್ಲ ಹಾಕೊಂಡು ಹೋಗ್ಬೇಕು ಅವನ್ನ ಡ್ರಾಪ್ ಮಾಡೋಕ್ಕೆ ಅಂತ ಅನ್ಕೊಂಡೆ. ಹಂಗಂತ ಇವಳೇನು ಡ್ರಾಪ್ ಮಾಡೋದು, ನಾನೇ ಡ್ರಾಪ್ ಮಾಡೋದು. ಬೆಳಗ್ಗೆ ಪಿಕಪ್ ಮಾತ್ರ ನಮ್ಮ ಅಪ್ಪ ಮಾಡ್ತಾರೆ. ಹಾಕವನ್ಗೆ ಬ್ಯಾಗ್ ಹಾಕೋ. ಇರೋ ಹಾಕೋಮ್ಮ. ಅಲ್ಲಿ ಹುಡುಗರು ಎಲ್ಲ ನೋಡ್ಕೊಂಡು ಅವ್ನು ಹಾಕ್ತಾನೆ. ವಾವ್, ಎಷ್ಟು ದೊಡ್ಡ ಬ್ಯಾಗ್ ಅಮ್ಮ. ಇಷ್ಟು ಬೇಕು. ಅವನೇನು ಹಾಕೊಂಡು ಹೋಗ್ತಾನ? ನೀವು ಎತ್ಕೊಂಡು ಹೋಗಿ ಕೊಡ್ತೀರಾ? ಕರೆಕ್ಟ್ ಆಗೈತೆ. ಲೇ, ತುಂಬಾ ದೊಡ್ಡದಾಯ್ತಲ್ಲ ಬ್ಯಾಗು. ಇರ್ಬೇಕು. 3 ವರ್ಷಕ್ಕೆ ಒಂದೇ ಬ್ಯಾಗ್. ಮಮ್ಮಿಗೆ ಬಾಯ್ ಹೇಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಡೇ ಆಫ್ ಸ್ಕೂಲ್. ಕೊಡಿಲಿ. ಸರಿ ಬೇಬಿ, ಹೋಗಿ ಊಟ ಹಾಕೊಂಬಾರ. ರೋಸ್ಗಳು ಕೊಡಕ್ಕೆ ಮಾತ್ರ ರೆಡಿ ಇದ್ದಾನಲ್ಲ. ಎಲ್ಲೋಗ್ತಾ ಇದೀವಿ ನಾವು ಇವಾಗ? ಎಲ್ಲೋಗ್ತಾ ಇದೀವಿ ಹೇಳು? ಎಲ್ಲೋಗ್ತಾ ಇದೀವಿ ಹೇಳು? ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ನಾವು. ಎಲ್ಲಿ ಹೋಗ್ತಾ ಇರೋದು ಹೇಳು? ಅಜ್ಜಿ ಮನೆ. ಆದ್ಮೇಲೆ ಇಷ್ಟೇ ಅಲ್ಲ ನೋಡಿ. ನಮ್ಮ ಹಸ್ಬೆಂಡ್ ಊರಲ್ಲಿ ಒಂದು 5 ನಿಮಿಷನೂ ಇರಕ್ ಬಿಟ್ಟಿಲ್ಲ. ನಡಿ ಅಂತ ಕರ್ಕೊಂಡು ಬಂದ್ಬಿಟ್ರು. ನಮ್ಮೂರಿಗೆ ಬಂದ್ರೆ ಹೋಗಕ್ ಮನ್ಸೇ ಇರಲ್ಲ ಗೈಸ್. ಏನ್ ಮಾಡೋದು, ಮದ್ವೆ ಆದ್ಮೇಲೆ ಅಷ್ಟೇ. ಸೊ
ಇವಾಗ ನಮ್ಮ ಮಮ್ಮಿ ಡ್ಯಾಡಿ ಡ್ರಾಪ್ ಮಾಡಿ ನಾವು ನಮ್ಮೂರ್ಗೆ ಹೋಗ್ತಾ ಇದೀವಿ guys, ನಮ್ಮೂರ್ಗೆ ನಾನು ಹುಟ್ಟಿದ್ದಕ್ಕೆ ಹೋಗ್ತಾ ಇದೀವಿ. ನಮ್ಮೂರ್ಗೆ ಹೋದ್ರೆ ಏನ್ ಜೋಶು ಏನ್ ಖುಷಿ. ಆಹಾ, ನಾನು ನಾಳೆ ಈವ್ನಿಂಗ್ ಬಂದ್ಬಿಡ್ತೀನಿ ಗೈಸ್ ಇವ್ರನ್ನ ಬಿಟ್ಬಿಟ್ಟು. ನನಗೆ ಇನ್ನೂ ಖುಷಿ. ಹೋಗು. ನಾನು ಆಕ್ಚುಲಿ ನಾವು ಅನ್ಕೊಂತೀವಿ ಏನಂದ್ರೆ ಬೇಬಿ ಸಿಟಿ ಅಂದ್ರೆ ಸಿಟಿ ಲೈಫು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಎಲ್ಲ ಕಾಸ್ಟ್ಲಿ ಅಂತ, ಆದ್ರೆ ಹಳ್ಳಿಯಲ್ಲೇ ಕಾಸ್ಟ್ಲಿ ಗೈಸ್. ಬೋಂಡಾ ಬಜ್ಜಿ ಸಿಂಪಲ್ ಬೋಂಡಾ ಬಜ್ಜಿ ನಮ್ಮೂರಲ್ಲಿ 10 ರೂಪಾಯಿ 3 ಕೊಡ್ತಾನೆ, 3 ಕೊಡ್ತಾರೆ. ಇಲ್ಲಿ 2 ಕೊಡ್ತಿದ್ದಾನೆ. ಆಕ್ಚುಲಿ ನೋಡ್ಬೇಕಂದ್ರೆ 10 ರೂಪಾಯಿಗೆ 5 ಕೊಡ್ಬೇಕು ಅಲ್ವಾ ಅಲ್ವಾ? ಆದ್ರೆ ಆದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಟೇಸ್ಟ್ ಕಾಂಪ್ರಮೈಸ್ ಮಾಡಿಲ್ಲ. ನಮ್ ಬೆಂಗಳೂರಲ್ಲಿ ಸ್ವಲ್ಪ ಟೇಸ್ಟ್ಗೆ ಆಲೂ ಬೋಂಡ ಸೂಪರ್ ಆಗಿತ್ತು. ಅಂದ್ರೆ ಅವನು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದ. ನೋಡು ನೀರ್ ಬರ್ತದೆ ಬಾಯಲ್ಲಿ. ತಿರ್ಸು ಗಾಡಿ ಮತ್ತೆ ಹೋಗಿ 20 ರೂಪಾಯಿಗೆ ಬೋಂಡ ತಗೊಡ್ತೀನಿ. ಮುಂದೆ ಎಲ್ಲಾದ್ರೂ ಬಂದ್ರೆ ಕೊಡಿಸ್ತೀನಿ. ನಮ್ ಪಾಪನು ಒಂದ್ ಬಜ್ಜಿ ತಿಂದಿದ್ದಾನೆ ಇವತ್ತು. ಹೇಳಿ ನಿಮ್ ರಿವ್ಯೂ ಹೇಳಿ. ನನ್ ಮಗನೂ ಒಂದ್ ಬಜ್ಜಿ ತಿನ್ಬಿಟ್ನಲ್ಲೇ, ಆಶ್ಚರ್ಯ ಅದು. ಆಕ್ಚುಲಿ ಒಂದ್ ಜಂಕ್ ಎಲ್ಲ ತಿನ್ನಲ್ಲ ನನ್ ಮಗ. ಇವತ್ತೇನೋ ಅಮ್ಮನ ಹೆಸರು ಉಳ್ಸುತ್ತಾನೆ. ಉಳ್ಸಾಗ ಮಗು ನೀನು, ಉಳ್ಸು ಮಗನೇ ನೀನು. ಗೈಸ್ ನಮ್ಮ ಊರ ಶನೀಶ್ವರ ದೇವಸ್ಥಾನ. ಗೈಸ್ ಇದು ನಮ್ಮೂರ ಶನೇಶ್ವರ ದೇವಸ್ಥಾನ. ಎಷ್ಟೋ ವರ್ಷಗಳಾದ್ಮೇಲೆ ಬಂದಿದ್ದೀನಿ. ಎಷ್ಟೋ ವರ್ಷಗಳಾದ್ಮೇಲೆ. ಇದು ಶನಿವಾರ ಅಲ್ವಾ, ಹಾಗೆ ದೇವ್ರ ಮುಕ್ಕೊಂಡು ಹೋಗೋಣ ಅಂತ. ಶನಿವಾರ ಆದರೆ ನೋಡಿ ನಮಗಿಲ್ಲಿ ಪ್ರಸಾದ ಅನ್ನದಾನ ಮಾಡೋರು. ನಮ್ಗೆ ಅದೇ ಊಟ ಶನಿವಾರ ಆದರೆ ನಮಗೆ ಇಲ್ಲೇ ಅನ್ನದಾನ ಬಡಿಸ್ತಾ ಇದ್ದು. ಮಸ್ತಾಗಿರೋದು. ಇಲ್ಲಿ ನನಗೆ ಇಷ್ಟವಾದೇನು ಹೇಳೋ, ಕೀರ್ ಮಾಡೋರು ನನ್ನ ಫೇವ್ರೇಟು. ಸಖತ್ತಾಗಿರೋದು ಎಷ್ಟು ಮೆಮೊರೀಸ್ ಗೊತ್ತಾ ಇಲ್ಲಿ ನನಗೆ. ನೋಡ್ಕೊಳ್ಳಿ ಗೈಸ್, ನಮ್ಮೂರು ಶನೇಶ್ವರ ದೇವಸ್ಥಾನ ಇದು. ಏನು ಹೇಳಿ, ಸ್ವಂತ ಊರಿಗೆ ಬರೋ ಒಂದು ಖುಷಿನೇ ಬೇರೆ ಅಲ್ಲ. ನನಗೆ ಯಾವಾಗ ಬಂದ್ರೂ ಖುಷಿ ಆಗುತ್ತಪ್ಪ ನಮ್ಮೂರಿಗೆ. ಏನೋ ಒಂಥರ ವೈಬ್ಸ್. ಸೂಪರ್గా ఉన్నాము. హే బాయ్ ఆಯ್ತು అమ్ముకుంటూ అది గేట్ సర్ప్రైజ్. నా ತಂದೆ నా సమాచార ಏ ಪಾಟಿ ಜಾಮು ಅಜ್ಜಿ ಬಂತಲ್ಲ ಅಜ್ಜಿ. ಆಡ ಅವು ಅಜ್ಜಿ అందరూ ఆడే ఉండాలి. లేదు ఉంది ఆడ వస్తాను అసలు ఎదుర్కొని బతావు గిచ్కా ಕಾರು ಟ್ರ್ಯಾಕ್ಟರ್ ಆಗೈತೆ. ಹೋಗೋಣ. ಚೋಟು ಯಾರು ಬಂದಿರೋದು ನೋಡಲ್ಲಿ ಅಕ್ಕ ತಮ್ಮ ಎಲ್ಲ ಬಂದು ಕುಲ್ಫಿ ತಿಂತಾ ಇದೀವಿ. ಚೆನ್ನಾಗಿದ್ಯಾ ಕುಲ್ಫಿ? ನೋಡು ಕುಲ್ಫಿ ಇಲ್ಲಿ ನೋಡಿಲಿ. ಕುಳ್ಳಪ್ಪ ಬಂದು ಕುಲ್ಫಿ ತಿಂತಾ ಇದ್ದ.
ಶುಭೋದಯ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ನಮ್ಮೂರಲ್ಲಿದ್ದೀವಿ, ಬೆಳಗ್ಗೆ ನೋಡಿ ಹೆಂಗೆ ಹೋಗ್ತದೆ ಕೆಲಸ ಅಂತ. ಗುಡ್ ಮಾರ್ನಿಂಗ್ ಹೇಳೋ ಗೈಸ್. ಹೆಂಗೆ ಕೋಳಿಗಳು ಹೆಂಗೆ ನೇತಾಕಿದ್ದಾರೆ ನೋಡಿ. ಬಟ್ ಇದಕ್ಕೆ ಸಾಯಂಕಾಲ ಅಷ್ಟರಲ್ಲಿ ಫುಲ್ಲು ಖಾಲಿ ಆಗುತ್ತಂತೆ. ಎಲ್ಲ ಅಂಗಡಿಯಲ್ಲೂ ಹಂಗೆ ನೇತಾಕವ್ರಪ್ಪ ಗೈಸ್. ಇದು ಹನುಮಂತಪುರ. ಇಲ್ಲಿ ಜಾಸ್ತಿ ಮುಸ್ಲಿಮರು ಇರ್ತಾರೆ ಆ್ಯಂಡ್ ಎಲ್ಲ ನಾನ್ ವೆಜ್ ಅಂಗಡಿಗಳು ಜಾಸ್ತಿ. ಅಲ್ಲಿ ನೋಡಿ ಏನೋ ಪಕ್ಕದಲ್ಲೇ ಅಷ್ಟೊಂದು ಅಂಗಡಿಗಳಿದಾವೆ. ಹಾಂ, ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ. ತಂಬೆ ఎంతైతుంది వారమా అంటే నెలకా అకౌంట్ వారంకి 1500 రూపాయలు అవుతుందా? వారంకి ఎంత అవుతుంది అమ్మ? 1000 రూపాయ అమ్మ వారத்துக்கு. చేసి అంత అయిందా? అట్లా ఏ స్ప్రైట్ అలా కొడబారు బామగా బామగా. పనసకాయ మాస్టరుడు ఎవరు నువ్వా? ఇలా మకం చూపిడా తట్టేసి రావాలరా. పనసకాయ మాస్టర్ కుమార్ స్వామి. ఏ అంటే అర్థం పోయిసిందా ఏమి? బోడ ఏమే గమగమ స్మెల్ కూడా లేదా ఇది? జై బాలయ్య మాగిండలేదు. జై బాలయ్య. ಯಾ ತೋಟದ ಗೊತ್ತಿಲ್ಲ, ದೇಪ್ಕೊಂಬಂದಿರೋದು ಇದೆಲ್ಲ. అవునా? మరి కాయ కొంత నూనె ఎత్తుకొస్తారా? రేపు పైడిస్తుందమ్మా, ఇది ఉండేలేదు. సిన్సుడు తమ్మి ఉక్కిదా చెప్పిందా? 40 కదా చెప్పింది. ఏం పార్టీ ఆర్రా తిట్టరుదా డై ಬಾಯ್. ಸಖತ್ತಾಗೈತೆ ಟ್ವಿಸ್ಟ್, ಸ್ವೀಟ್ ಸ್ವೀಟ್ ಆಗಿ ಮಸ್ತಾಗೈತೆ. ಮಸ್ತಾಗೈತೆ. ಇದರ್ನೇ ఓ సక్కగా ఉంది, స్వీట్గా ఉంది. కై ముట్టు బాగుందిరా, స్మెల్ వస్తుంది. సమ్మర్ మామా. ఏ తంబి ఎన్న పూసిదే ఎడే అందా ఎంత అవుతుందో అంత కడుపు నిండుకో. కడుపు నిండుకొని బేదలు అవుతుంది అంతే. ఏమరా నువ్వు ఇట్లా అంటే తోటలో ఒక టాప్ కూర్చొని ఇస్తే ఇద్దరు కోస్తే ఓయేకాయ ఖాళీ చేస్తాం. అంటే ఊర్లో ఉండే వాళ్ళకి కడుపు స్ట్రాంగ్గా ఉంటుంది, గ్రైండర్ బాగుంటుంది. మాది లేదు అట్లా. ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಈವ್ನಿಂಗು ಆಹಾ ಏನು ತಂಪಾಗೈತೆ ನೋಡಿ. ಮಸ್ತ್. ಸೊ ಎಲ್ಲ ಫ್ಯಾಮಿಲಿ ಜೊತೆ ಒಂದೊಳ್ಳೆ ವೆಬ್ ಸೀರೀಸ್ ನೋಡಿದ್ರಿ, ಅಯ್ಯನ ಮನೆ. ಇಲ್ಲ ಹೊರಗಡೆನೇ ಇದೆ ನೋಡಿ. ಓ ನನ್ನ ಹೆಂಡತಿ ಅಂತೂ ಒಳ್ಳೆ ನಿದ್ದೆ ಮಾಡಿದಲ್ಲ ಗೈಸ್. ಏ ಕಳ್ಳ 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 ಚೋಟು ಚೋಟು ಎಲ್ಲಿ ಚೋಟು? ಬಂದ 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 ಓಡ್ ಬಂದ ಓಡ್ ಬಂದ ಓಡ್ ಬಂದ. ಏನ್ ಮಾಡಿದೆ ನೀನು? ಕಳ್ಳ ಕಳ್ಳ ಮಾಡ್ತಿದ್ದ? ಆಯಿ ಮಾಡ್ತಿಲ್ಲ.
ಕಾರ್ ಕೇರಿಂಗ್ ನಿನಗೆ ಚೋಟೋ ಹಂಗೆಲ್ಲ ಎತ್ಕೊಂಡು ಬರ್ಬೋದಾ ನೀನು ಕೊಟ್ಬಿಡೋಣ ವಾಪಸ್ಸಮ್ಮ ಊರಿಂದ ಮನೆಗೆ ವಾಪಸ್ ಬರಬೇಕು ಅಂದರೆ ಮನಸ್ಸು ತುಂಬ ಭಾರ ಆಗುತ್ತಪ್ಪ ಕೆಲಸ ಬಿಟ್ಬಿಟ್ಟು ಊರಲ್ಲೇ ಇರು. ಅಂದರೆ ಚಿಕ್ಕವರಾಗಿದ್ರು ದೊಡ್ಡವರಾಗಿದ್ರು ಆ ಊರಿನ ಮೇಲೆ ಆ ಫೀಲಿಂಗ್ಸ್ ಇದ್ದರೆ ಯಾವಾಗ ವಾಪಸ್ ಹೋಗ್ಬೇಕಾದ್ರೂ ಬೇಜಾರಾಗುತ್ತೆ ಕಣೆ. ನಮ್ಮ ಅಜ್ಜಿನೆಲ್ಲ ಬಾಯಿ ಹೇಳ್ಬಿಟ್ಟು ಬರಬೇಕಾದ್ರೆ ಬೇಜಾರಾಗ್ತದೆ. ಕರ್ತವ್ಯ ಕೈ ಬೀಸಿ ಕರಿಯುತ್ತಿದೆ. ಅಯ್ಯೋ ದೇವ್ರೆ, ಇನ್ನೊಂದು 2 ದಿನ ಇರಬೇಕು ಅಂತ ಆಸೆ. ಆಲ್ರೆಡಿ 2 ದಿನ 3 ದಿನ ಆಯ್ತು ಇವತ್ತಿಗೆ ಬಂದು. ಒಂದು ಲಾಕ್ಡೌನ್ ಗಿಕ್ಡೌನ್ ಮತ್ತೆ ಯಾಕಂದ್ರೆ 1 ತಿಂಗಳು ಇರೋ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಸಂಬಳ ಇರೋದು ಆಮೇಲೆ. ಕರೆಕ್ಟ್. ಚಾಮು ಏನಕ್ಕೆ ಅವ್ರು ಫಿಶ್ ಇಸ್ಕೊಂಬಂದೆ ನೀನು? ಹಂಗೆ ಇಸ್ಕೊಂಬರ್ತಾರಾ? ಫಿಶ್ ಟ್ಯಾಂಕ್ ಇರ್ಬೋದು, ನಮ್ಮ ಫಿಶ್ ಟ್ಯಾಂಕ್. ಅಯ್ಯೋ ಆಮೇಲೆ ಹಿಂಸೆ ಓಡ್ತಾನೆ ಅದನ್ನ ಎತ್ಕೊಡು ಅಂತ.